ನನ್ನ ಕಣ್ಣಲ್ಲಿ ಬಸವಣ್ಣ ಒಂದು ಅಸ್ಮಿತೆಯಾಗಿ ಲಿಂಗಾಯತ ಸಮುದಾಯ ಎತ್ತಿ ಹಿಡಿತಿರೋದು ನಂಗೆ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ. ಫೋಟೋ ಹಾಕೊಂತಾರೆ. ಯಾಕೆ ಚೇತನ್ ಮಾತಾಡೋದೆಲ್ಲ ಕಾಂಟ್ರವರ್ಸಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ? ನಂಬರ್ 1, ಕಾಂಟ್ರವರ್ಸಿ ಅನ್ನೋದು ನಾನು ನೆಗೆಟಿವ್ ಆಗಿ ನೋಡಲ್ಲ. ಸೊ ನೀವು ಅಷ್ಟು ದೊಡ್ಡ ವ್ಯಕ್ತಿನ 3 ಲೈನಲ್ಲಿ ಬರೆದು ಹಾಕ್ತೀನಿ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು? ಈ 3 ಲೈನಿನ ಪೋಸ್ಟ್ ಕೆಲವು ಮೀಡಿಯಾ ಔಟ್ಲೆಟ್ಸ್ ಅದನ್ನು ಅವರು ಸಣ್ಣದನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಮೀಡಿಯಾ ಕ್ರಿಯೇಷನ್ ಆಯಿತು. ದರ್ಶನ್ ಸರ್ ಹೋದ್ಮೇಲೆ ಸಾಕಷ್ಟು ಜನ ಮಾತಾಡ್ತಾ ಇದ್ರು, ಸಿನಿಮಾಗಳು ಓಡ್ತಾ ಇಲ್ಲ, ಯಾಕೆ ದರ್ಶನ್ ಸರ್ ಅಷ್ಟು ಬೇಡವಾದ್ರ ಇಂಡಸ್ಟ್ರಿಗೆ, ಯಾಕೆ ಅವ್ರ ಬಗ್ಗೆ ಯಾರು ಮಾತಾಡಲ್ಲ ಅನ್ನುವಂಥದ್ದು? ಇವ್ರು ಮಾಡೋದು ವರ್ಷಕ್ಕೆ 1, 2, 2 ವರ್ಷಕ್ಕೆ 3 ಸಿನಿಮಾಗಳಿಂದ ಹಿಟ್ ಆಗಿದ ತಕ್ಷಣ ದ ಸಕ್ಸಸ್ ಪರ್ಸೆಂಟೇಜ್ ಆಫ್ ದ ಇಂಡಸ್ಟ್ರಿ ವಿಲ್ ನಾಟ್ ಗ್ರೋ ನೆಸೆಸರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಡಿ.ಕೆ. ಶಿವಕುಮಾರ್ ಬರ್ತಿದ್ದಾರೆ. ಏನಾದರೂ ಬದಲಾವಣೆ ಕಾಣುತ್ತಾ ಕರ್ನಾಟಕ? ನಾವೇ ಈ ಒಂದು ಅಸಮಾನತೆಯ ಮನುವಾದಿಯ ಭ್ರಷ್ಟ ಪಕ್ಷನ ವೋಟ್ ಹಾಕಿ ಆಮೇಲೆ ಡಿ.ಕೆ. ಶಿವಕುಮಾರ್ ಅಂತವರು ಅಧಿಕಾರಕ್ಕೆ ಬರ್ತಾರೆ, CM ಆಗ್ತಾರೆ ಅಂತ ಅಂಜಿದರೆ ಎಂತಯ್ಯ. ಲೇಡೀಸ್ ಅಂಡ್ ಜೆಂಟಲ್ಮನ್, ನೀವು ನೋಡ್ತಾ ಇದ್ರ ಫೋಕಸ್ ಟಿವಿ. ನಾನು ಪೂಜಾ ಗುರಪ್ಪ. ಇವತ್ತು ನಮ್ ಜೊತೆ ಇರುವಂತಹ ಸ್ಪೆಷಲ್ ಗೆಸ್ಟ್ ಸದಾ ಕಾಲ ಟ್ರೆಂಡಿಂಗ್ ಅಲ್ಲಿ ಇರುವಂತವ್ರು. ಇವರು ಯಾವುದೇ ವಿಚಾರ ಮಾತಾಡಿದ್ರು ಸಮೇತ ಗಾಸಿಪ್ ಅನ್ನೋದು ಬಿಡೋದೇ ಇಲ್ಲ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಇವ್ರು ಮಾತಾಡಿದ್ರೆ ಆಗೋದೆಲ್ಲ ಟ್ರೆಂಡಿಂಗು. ಇವ್ರು ಯಾರಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಎಲ್ಲಾ ವಿಚಾರದ ಬಗ್ಗೆನೂ ಚರ್ಚೆ ಮಾಡ್ತಾರೆ. ಬಟ್ ಯಾಕೆ ಕಾಂಟ್ರವರ್ಸಿ ವಿಚಾರ ಮಾತ್ರ ಚರ್ಚೆ ಮಾಡ್ತಾರೆ ಅನ್ನೋ ಸಾಕಷ್ಟು ವಿಚಾರಗಳನ್ನ ನೀವು ಕೇಳೇ ಇರ್ತೀರಾ. ಎಸ್, ಅವರು ಮತ್ಯಾರು ಅಲ್ಲ, ಇವರಿಗೆ ನಾನೊಂಥರ ಫ್ಯಾನ್ ಅಂತಾನು ಹೇಳ್ಬೋದು. ಯಾಕಂತ ಹೇಳಿದ್ರೆ ಮೈನಸ್ ಸಿನಿಮಾದ ಮೂಲಕ ನನಗೆ ಒನ್ ಆಫ್ ದ ಫೇವ್ರೆಟ್ ಸಾಂಗ್ ಅಂತ ಹೇಳ್ಬೋದು. ಅವರು ಮತ್ಯಾರು ಅಲ್ಲ, ಇವತ್ತು ಚೇತನ್ ಐಮ್ಸ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಹಾರ್ಟಿ ವೆಲ್ಕಮ್ ಸರ್. ಥ್ಯಾಂಕ್ ಯು ಪೂಜಾ ಅವರೇ, ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ ಸರ್, ಸೂಪರ್. ಎಸ್, ಹಾಗೆ ನಮ್ಮ ಜೊತೆ ಮತ್ತೊಬ್ರು ಇದ್ದಾರೆ, ಫೋಕಸ್ ಟಿವಿಯ ಸಂಸ್ಥಾಪಕರಾದಂತ ಹೇಮಂತ್ ಕುಮಾರ್ ಸರ್ ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸರ್, ನಿಮಗೂ ಸಮೇತ ಹಾರ್ಟಿ ವೆಲ್ಕಮ್ ಸರ್. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ. ಎಸ್ ಸರ್. ಸರ್, ಈಗ ಮೊದಲನೇದಾಗಿ ಪೂಜಾ ಹೇಳಿದರು ಏನು ಅಂದರೆ ಕಾಂಟ್ರವರ್ಸಿ ಅನ್ನೋಂಥ ವರ್ಡನ್ನು ಯೂಸ್ ಮಾಡಿಬಿಟ್ರು. ಫಸ್ಟಿಗೆ ಯೂಸ್ ಮಾಡಿದ್ರು. ನಾನು ಅದಕ್ಕೋಸ್ಕರ ಅಲ್ಲಿಂದನೇ ಶುರು ಮಾಡ್ತೀನಿ. ಯಾಕೆ ಚೇತನ್ ಮಾತಾಡೋದೆಲ್ಲ ಕಾಂಟ್ರವರ್ಸಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ? ಫಸ್ಟ್ ಆಫ್ ಆಲ್ ಅದ್ರಲ್ಲಿ 2-3 ರೀತಿ ನೋಡಬೇಕು. ನಂಬರ್ 1, ಕಾಂಟ್ರವರ್ಸಿ ಅನ್ನೋದು ನಾನು ನೆಗೆಟಿವ್ ಆಗಿ ನೋಡಲ್ಲ. ವಿಚಾರಗಳ ಕಾಂಟ್ರವರ್ಸಿ ಬಂದಷ್ಟು ಸಮಾಜ ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದು. ಪ್ರಜಾಪ್ರಭುತ್ವದಲ್ಲಿ ಜನ ಡಿಸ್ಕಸ್ ಮಾಡ್ತಾರೆ, ಜನ ವಿಚಾರ ಒಂದು ರೀತಿ ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡ್ತಾರೆ. ಸೊ ಆ ದಿಕ್ಕಿನಲ್ಲಿ ವಿಚಾರಗಳ ಒಂದು ಚರ್ಚೆ ಅನ್ನೋದನ್ನು ನಾನು ಕಾಂಟ್ರವರ್ಸಿ ಅನ್ನಲ್ಲ. ಇಟ್ಸ್ ಇಸ್ ಮೋರ್ ಅಬೌಟ್ ಡಿಸ್ಕಷನ್ ಆನ್ ವೇರಿಯಸ್ ಇಶ್ಯೂಸ್. ಆ್ಯಂಡ್ ಎಷ್ಟೋ ಒಂದು ಹೊಸ ರೀತಿ ಯೋಚನೆ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನಾವು ಡಿಫ್ರೆಂಟ್ಗೋಸ್ಕರ ಡಿಫ್ರೆಂಟ್ ಅಲ್ಲ, ನಾವು ಸಮಾಜದ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡು ಅದಕ್ಕೆ ಒಂದು ಪರಿಹಾರ ಕೊಡೋದು ನಮ್ಮ ಉದ್ದೇಶ. ಸೊ ಕೆಲವು ಇಶ್ಯೂಗಳು ಅದು ಪಟ್ಟಭದ್ರ ಹಿತಾಸಕ್ತಿಗಳು ಅದನ್ನು ಅವರ ಒಂದು ಅಸ್ತಿತ್ವಕ್ಕೋಸ್ಕರ ಅದನ್ನು ಒಂದು ರೀತಿ ಅದಕ್ಕೆ ಹೊರಗೆ ಬರೋಕ್ಕೆ ಅಥವಾ ಸೊಲ್ಯೂಷನ್ ಕೊಡೋಕ್ಕೆ ಬಿಡದೇ ಇರ್ಬೋದು. ಆ ವಿಚಾರಗಳು ನಾವು ಮಂಡನೆ ಮಾಡಿದಾಗ ಕೆಲವು ಮಾಧ್ಯಮದ ಶಕ್ತಿಗಳು ಅದನ್ನು ಒಂದು ರೀತಿ ಚಿಕ್ಕದನ್ನ ಒಂದು ವಿವಾದ. ಫಾರ್ ಎಕ್ಸಾಂಪಲ್ ಸರ್, ನಿಮ್ಮ ಕಳಕಳಿ ಅರ್ಥ ಆಗುತ್ತೆ, ನಿಮ್ಮ ಕನ್ಸರ್ನ್ ಅರ್ಥ ಆಗುತ್ತೆ, ಸಮಾಜದ ಮೇಲೆ ನಿಮಗಿರುವಂತಹ ಒಂದು ಸದಾಭಿಪ್ರಾಯ, ಸಮಾಜದಲ್ಲಿ ಸಮಾನತೆಯನ್ನ ಕಾಣಬೇಕು ಅಂತ ನಿಮಗಿರುವಂತಹ ಒಂದು ತುಡಿತ, ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡಾಗ ನಾನು ನೋಡ್ಕೊಂಡು ಬೆಳೆಯೋ ಟೈಮ್ನಲ್ಲಿ ಇದನ್ನೆಲ್ಲ ನೋಡಿದಾಗ ಈಗ ಚೇತನ್ ಮಾತಾಡ್ತಾರೆ. ಮೊನ್ನೆ ಯಾವುದು ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಬಗ್ಗೆ ಒಂದು ಹೇಳಿಕೆ ಕೊಟ್ರಿ. ಅದು ಎಷ್ಟರ ಮಟ್ಟಿಗೆ ವಿವಾದ ಅನ್ನೋ ಥರ ಆಯಿತು, ಎಷ್ಟರ ಮಟ್ಟಿಗೆ ಚರ್ಚೆಗಳು ನಡೀತು, ನಿಮ್ಮ ಮನೆ ಎದುರಿಗೆ ಹೋಗಿ ಪ್ರತಿಭಟನೆ ಮಾಡುವ ಹಂತ ಕೂಡ ಹೋಯಿತು. ಈ ಥರದ್ದು ಆಗುತ್ತೆ ಅಂತ ನಿಮಗೆ ನಿರೀಕ್ಷೆ ಇದ್ರೂ ಕೂಡ ಚೇತನ್ ಆ ರೀತಿಯ ಹೇಳಿಕೆಗಳು ಅಥವಾ ಆ ರೀತಿಯ ಇದು ಅಂದರೆ ನಾ ಯಾವುದಕ್ಕೂ ಹೆದರಲ್ಲ, ಯಾವ್ದು ಸರಿ ಅದನ್ನ ಮಾತಾಡ್ತೀನಿ ಅನ್ನೋದು ಒಂದು ಹುಂಬತನೋ ಅಥವಾ ಯಾವುದಾದ್ರೂ ಧೈರ್ಯನೋ ಏನು ಸರ್ ಇದರಿಂದ ಏನಿದೆ? ಇದು ಮನೆ ಮುಂದೆ ಬಂದು ರಾದ್ಧಾಂತ ಮಾಡ್ತಾರೆ ಅಂತ ನಂಗೆ ನಿರೀಕ್ಷೆ ಇರಲಿಲ್ಲ. ನನಗೆ ಆ ರೀತಿ ಇಷ್ಟು ದೊಡ್ಡದಾಗತ್ತೆ ಅಂತಲೂ ನನ್ನ ನಿರೀಕ್ಷೆ ಇರಲಿಲ್ಲ. ಅದು ನನ್ನ ಉದ್ದೇಶನೂ ಇರಲಿಲ್ಲ. ನಮಗೆ ಕೆಲವು ಸಲ ನಮಗೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು 3-4 ದಿನದ ಹಿಂದೆ ನಾವು ಕಮಲಾನಗರ ಬೀದರ್ ಡಿಸ್ಟ್ರಿಕ್ನಲ್ಲಿ ಹೋಗಿ ಮಾಧ್ಯಮದ ಮುಂದೆನೇ ಬಂದು ಅಲ್ಲಿ ಒಂದು ಅನುಮಾನಾಸ್ಪದ ಸಾವು, ಒಂದು 14 ವರ್ಷದ ಕಬಡ್ಡಿ ಪ್ಲೇಯರ್ ಹುಡುಗಿ ವಿಚಾರದಲ್ಲಿ ನಾವು ಮಾಧ್ಯಮ ಹತ್ರ ಹೋದ್ವಿ. ನಮಗೆ ಪ್ರಚಾರ ಬೇಕು. ಅಲ್ಲಿ ಹೋಗಿ ನಾವು ಆ ಸ್ಥಳಕ್ಕೆ ಹೋಗಿ ಎಲ್ಲ ಮೀಟ್ ಮಾಡಿ ಅವ್ರ ತಂದೆ ತಾಯಿ ಮೀಟ್ ಮಾಡೋಕ್ಕೆಲ್ಲ ಪ್ರಯತ್ನ ಪಟ್ಟು ನಮಗೆ ವಿ ವಾಂಟ್ ಮೀಡಿಯಾ ಪಬ್ಲಿಸಿಟಿ ಅನ್ನೋದು ನಮ್ಮ ಉದ್ದೇಶ ಆ ವಿಚಾರದಲ್ಲಿ.
ಈ ವಿಚಾರದಲ್ಲಿ, ಸ್ಮಾರಕದ ವಿಚಾರದಲ್ಲಿ ನಾನು ಒಂದು 3 ಲೈನಿನ ಪೋಸ್ಟ್ ಬರ್ದೆ. ನಾನು ನೂರಾರು ಸಾವಿರಾರು ಟ್ವೀಟ್ಗಳು ಬರಿತಾ ಇರ್ತೀನಿ, ಪೋಸ್ಟ್ಗಳು ಹಾಕ್ತಾ ಇರ್ತೀನಿ. ಒಂದು ಪ್ರಸ್ತುತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಒಂದು ಸರಳವಾಗಿ, ಒಂದು ಶಾರ್ಟ್ ಆಗಿ ಅದಕ್ಕೆ ಸಮಸ್ಯೆ ಏನು, ಪರಿಹಾರ ಏನು ಅಂತ ನಾನು ಹಾಕ್ತಾ ಇರ್ತೀನಿ. ಈ ವಿಚಾರ 3 ಲೈನ್ ಪೋಸ್ಟು ನನಗೆ ಎಷ್ಟೋ ಒಂದು ಲ್ಯಾಂಡ್ ವಿಚಾರಗಳು, ಬಿಡದಿ ಟೌನ್ಶಿಪ್ ಆಗಿರ್ಬೋದು, ಹೊಳಲ್ಕೆರೆದಲ್ಲಿ ಮೈನಿಂಗ್ ವಿಚಾರ ಆಗಿರ್ಬೋದು, ಜಿಂದಾಲ್ ಕೊಪ್ಪಳದಲ್ಲಾಗಿರ್ಬೋದು, ಫಾಕ್ಸ್ಕಾನ್ ದೇವನಹಳ್ಳಿನಾಗಿರ್ಬೋದು, ಇವೆಲ್ಲ ನಾವು ಮಾತಾಡ್ತಾ ಇರ್ತೀವಿ. ಅದು ಅಲ್ಲಿ ಹೋಗ್ತಾ ಇರ್ತೀವಿ. ಅದೇನು ಮೀಡಿಯಾ ಕವರೇಜ್ ಆಗಲ್ಲ. ಈ 3 ಲೈನಿನ ಪೋಸ್ಟು ಕೆಲವು ಮೀಡಿಯಾ ಔಟ್ಲೆಟ್ಸು ಅದು ಯಾಕೆ ಅಂತ ಅವ್ರನ್ನೇ ಕೇಳಬೇಕು. ಅದನ್ನು ಅವರು ಸಣ್ಣದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಮೀಡಿಯಾ ಕ್ರಿಯೇಷನ್ ಆಯಿತು. ಸೊ ನನ್ನ ಉದ್ದೇಶ ಇರೋದು ಪ್ರಚಾರ ತಗೊಳ್ಳೋದಲ್ಲ, ನನ್ನ ಉದ್ದೇಶ ಇರೋದು ಅಷ್ಟೊಂದು ದೊಡ್ಡದಾಗಿ ಬೆಳೆಯೋದಲ್ಲ. ಆ್ಯಂಡ್ ನಾನು ಯಾರಿಗೂ ಕೂಡ ಅಗೌರವ ಕೊಟ್ಟಿರೋ ಪ್ರಶ್ನೆನೇ ಬರಲ್ಲ. ದಿಸ್ ಈಸ್ ನಾಟ್ ಅಬೌಟ್ ಡಾಕ್ಟರ್ ರಾಜ್ಕುಮಾರ್, ದಿಸ್ ಈಸ್ ನಾಟ್ ಅಬೌಟ್ ಅವ್ರ ಫ್ಯಾಮ್ಲಿ, ದಿಸ್ ಇಸ್ ಅಥವಾ ಅವ್ರ ಕೊಡುಗೆ, ಅವ್ರ ಅಪಾರ ಕೊಡುಗೆ. ದಿಸ್ ಈಸ್ ಅಬೌಟ್ ಗವರ್ಮೆಂಟ್ ಪಾಲಿಸಿ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ಆ್ಯಂಡ್ ಅದು ಕೂಡ ಅದಕ್ಕೆ ನಾನು ಬದ್ಧನಾಗಿರ್ತೀನಿ. ಆ್ಯಂಡ್ ನನಗೇನು ಅನಿಸುತ್ತೆ ಅಂದರೆ, ಓವರ್ವೆಲ್ಮಿಂಗ್ಲಿ ಆ ವಿಚಾರ ಬಂದಾಗ ಒಂದು ಸ್ವಲ್ಪ ವಿವಾದ ಅನ್ನೋ ರೀತಿಯಲ್ಲಿ ನೋಡಿರ್ಬೋದು. ಬಟ್ ಓವರ್ವೆಲ್ಮಿಂಗ್ಲಿ ಇವಾಗ 1 ತಿಂಗಳು ಆದಮೇಲೆ ಹೇಳಬೇಕು ಅಂದರೆ ಓವರ್ವೆಲ್ಮಿಂಗ್ ಸಪೋರ್ಟ್ ಏನಾಗ್ತಿದೆ ಅಂದ್ರೆ ಸರ್, ಈಗ ನೀವು ಆ ಒಂದು ಟ್ವೀಟ್ ಮಾಡಿದ ಮೇಲೆ ಆದಂತ ಬೆಳವಣಿಗೆಗಳು, ಅದನ್ನ ಜನ ಸ್ವೀಕರಿಸಿದಂತಹ ರೀತಿ, ಆದ್ರೆ ಜನರ ಮನಸ್ಸಿನಲ್ಲಿ ಚೇತನ್ ಹೇಳೋದ್ರಲ್ಲಿ ಏನೋ ಒಂದು ಲಾಜಿಕ್ ಇದೆ, ಏನೋ ಒಂದಿದೆ, ಒಂದು ವೈಚಾರಿಕತೆ ಇದೆ, ಅಥವಾ ಏನೋ ಒಂದು ವಿಚಾರ ಇದೆ, ಅದಕ್ಕೋಸ್ಕರ ಚೇತನ್ ಮಾತಾಡ್ತಾರೆ ಅನ್ನೋದನ್ನ ಒಂದ್ ರೀತಿ ಅದು ಒಂದು ಕ್ರೆಡಿಬಿಲಿಟಿ ಬಿಲ್ಡಪ್ ಆಗಿದೆ. ನಮ್ಮ ವಿಚಾರಗಳಲ್ಲಿ ಒಂದು ಕ್ರೆಡಿಬಿಲಿಟಿ, ಒಂದು ವಿಶ್ವಾಸಾರ್ಹತೆ ಅನ್ನೋದು ಚೇತನ್ ಏನಾದರೂ ಹೇಳ್ತಾನೆ ಅಂದರೆ ಅದಕ್ಕೆ ಒಂದು ವೈಚಾರಿಕವಾದ ಲಾಜಿಕ್ ಇರುತ್ತೆ. ಅದು ಸುಮ್ಮನೆ ಒಂದು ಪ್ರಚಾರಕ್ಕೋಸ್ಕರನೋ ಒಂದು ಅವನಿಗೆ ಅನಿಸಿದ್ದು ಅವ್ನು ಮೂಗ್ನೇರಕ್ಕಲ್ಲ. ಪ್ರಚಾರಕ್ಕೋಸ್ಕರ ಹೇಳೋದಾದ್ರೆ ಜೈಲ್ ಪಾಲಾಗ ಅವಶ್ಯಕತೆನೇ ಇರಲ್ವಲ್ಲ. ಪ್ರಚಾರಕ್ಕೆ ಹೇಳುವಂತವ್ರು ಬಹಳ ಜನ ಬೇರೆ ಬೇರೆ ರೀತಿ ನಾವೇನ್ ಹೇಳ್ತೀವಿ ಅಂದ್ರೆ, ಅನ್ಯಾಯದ ವ್ಯವಸ್ಥೆ ವಿರುದ್ಧ ಸತ್ಯ ನುಡಿಯೋದೇ ನಮ್ಮ ಉದ್ದೇಶ. ಅದರಿಂದ ಕೆಲವು ಟ್ವೀಟ್ಗಳಿಂದ ಜೈಲ್ಗೂ ಹೋಗಿ ಬಂದಿದ್ದೀವಿ. ಚೇತನ್ ಸರ್, ನೀವು ಹೇಳಿದ್ರಿ 3 ಲೈನು ಒಂದು, ನಾನು ಎಲ್ಲೆಲ್ಲೋ ಎಲ್ಲಾ ಕಡೆನೂ ಓಡಾಡ್ಕೊಂಡು ಎಲ್ಲಾ ಕೆಲಸನೂ ಮಾಡ್ತೀನಿ, ಅಲ್ಲಿ ಯಾರು ನಮ್ಮನ್ನ ನೋಡೋರು, ಮೀಡಿಯಾದವರು ವಿಡಿಯೋಸ್ ತಗೊಳ್ದೆ ಹಾಕ್ದಿದ್ದವರು ನಿಮ್ಮ ಟ್ವೀಟ್ಗೆ ಅಂತ ಡೈಲಿ ನಾವು ಬೆಳಗ್ಗೆ ಎದ್ರೆ ಏನ್ ಸುದ್ದಿ ಅನ್ನೋದು ತಗೊಳ್ಳೋ ವಿಚಾರಗಳು ನಡೀತಾ ಇರುತ್ತೆ. ಸೊ ನೀವು ಅಷ್ಟು ದೊಡ್ಡ ವ್ಯಕ್ತಿನ 3 ಲೈನಲ್ಲಿ ಬರ್ದು ಹಾಕ್ತೀನಿ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು? ಇಲ್ಲ ಪೂಜಾ ಅವರೇ, ಅಷ್ಟು ದೊಡ್ಡ ವ್ಯಕ್ತಿ ಬಗ್ಗೆ ನಾವೇನು ಪ್ರಶ್ನೆ ಮಾಡ್ತಾ ಇಲ್ಲ. ನಾವೆಲ್ಲರೂ ಅವರ ಅಭಿಮಾನಿಗಳು. ನಮ್ಮ ಕಣ್ಣಲ್ಲಿ ಯಾರು ಒಂದು ರಾಜ್ಕುಮಾರ್ ಅಭಿಮಾನಿ ಸಂಘ ಅನ್ನೋರು ಎಷ್ಟು ಮಟ್ಟಿಗೆ ಅವ್ರು ಈ ಥರ ಕೆಲಸಗಳು ಮಾಡಿದಾಗ ಎಷ್ಟು ಮಟ್ಟಿಗೆ ರಾಜ್ಕುಮಾರ್ ಅಭಿಮಾನಿ ಅನ್ನೋದು ನನಗೆ ಅದು ಜನನೇ ತೀರ್ಮಾನ ಮಾಡಬೇಕು. ಬಟ್ ನಾವೆಲ್ಲರೂ ಕೂಡ ಕರ್ನಾಟಕದಲ್ಲಿ ರಾಜ್ಕುಮಾರ್ ಅವರ ಅಪಾರ ದೊಡ್ಡ ಕೊಡುಗೆಗೆ, ಕಲಾ ಸೇವೆಗೆ ನಾವೆಲ್ಲರೂ ಅಭಿಮಾನಿಗಳೇ. ಆದರೆ ಇದನ್ನು ಏನಾಗುತ್ತೆ ಅಂದರೆ, ಸರ್ಕಾರ ಜನರ ಭಾವನೆಗಳ ಜೊತೆ ಹೆಂಗೆ ಆಟ ಆಡುತ್ತೆ, ಹೆಂಗೆ ಅವರ ಒಂದು ಪೊಲಿಟಿಕಲ್ ಗೇನ್ಗೋಸ್ಕರ ಅವ್ರು ಹೆಂಗೆ ಒಂದು ಸೆಲೆಕ್ಟಿವ್ ಫೇವ್ರೆಟಿಸಮ್ ಮಾಡಿ ಆ ಸ್ಮಾರಕ ಮಾಡಿದ್ಮೇಲೆ ಬೇರೆ ಬೇರೆ ಒಂದು ಚೇತನ್ ಎತ್ತಿರೋ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ನೋಡಿ. ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಆರಾಧ್ಯ ದೈವ ನಿಜ. ಓಕೆ, ಮತ್ತೊಬ್ರಿದ್ದಾರೆ, ಇನ್ನೊಬ್ರಿದ್ದಾರೆ, ಮಗದೊಬ್ರಿದ್ದಾರೆ. ಓಕೆ, ಒಬ್ರಿಗೆ ಇರುತ್ತೆ, ಮತ್ತೊಬ್ರಿಗೆ ಯಾಕಿರಲ್ಲ? ಖಂಡಿತ. ಈಗ ನೋಡಿ, ವಿಷ್ಣುವರ್ಧನ್ ಸಮಾಧಿ ಕಥೆ ಏನಾಯ್ತು? ನಾನೀಗ ಎಕ್ಸಾಕ್ಟ್ಲಿ ಅದಕ್ಕೆ ಯಾಕೆ ಆ ಕಳಕಳಿನ ತೋರಿಸ್ತಾ ಇಲ್ಲ ಈ ಸರ್ಕಾರ? ಆ ಪ್ರಶ್ನೆಗಳು ಹುಟ್ಟಿದ್ದೆ ಈ 2.5 ಎಕರೆ ಸ್ಮಾರಕ ಒಂದು ರೀತಿ ಬೆಂಗಳೂರು ಸಿಟಿ ಸೆಂಟರ್ನಲ್ಲಿ ಕೊಟ್ಟಾಗಲೇ ಹೊಸ ಸಮಸ್ಯೆಗಳು ಹುಟ್ಟತ್ತೆ. ಅದರ ನಂತರ ಕೋವಿಡ್ ಸಂದರ್ಭದಲ್ಲಿ ಅಂಬರೀಷ್ ಅವರ ಸ್ಮಾರಕಕ್ಕೂ ಕೊಡಬೇಕಾಗಿತ್ತು. ಅದು ಒಂದು 4-4 ಎಕರೆ ಅಷ್ಟು ಸಿಟಿ ಸೆಂಟರ್. ಈ ರೀತಿ ಆಗತ್ತೆ ಪ್ರಶ್ನೆಗಳು. ಲ್ಯಾಂಡ್, ಇಟ್ಸ್ ಅ ಲ್ಯಾಂಡ್ ಕ್ವೆಶ್ಚನ್, ಇಟ್ಸ್ ಅ ಸೆಲೆಕ್ಟಿವ್ ಫೇವರಿಟಿಸಮ್, ಸರ್ಕಾರಿ ಆಸ್ತಿ ಅಲ್ವಾ? ಸರ್ಕಾರಿ ಆಸ್ತಿ. ಅಂಡ್ ಇಟ್ಸ್ ಅ ಕ್ವೆಶ್ಚನ್ ಆಫ್ ಸ್ಮಾರಕ ಪಾಲಿಟಿಕ್ಸ್ ಅಂದರೆ ಸುಳ್ಳಿಲ್ಲ. ಇಟ್ಸ್ ಕ್ವೆಶ್ಚನ್ ಸ್ಮಾರಕದ ಹೆಸರಲ್ಲೇ ಪಾಲಿಟಿಕ್ಸ್ ಮಾಡೋದು. ಸೊ ಅದು ನಮಗೆ ಈ ಪಕ್ಷಗಳು ಮತ್ತೆ ಯಾರು ಅದನ್ನು ಮಾಡಿದ್ರು, ಅದು ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ, ಅಂಬರೀಷ್ ಅವ್ರ ಸ್ಮಾರಕ ಮಾಡಿ ಎಲೆಕ್ಷನ್ಗೋಸ್ಕರ ಅದೇ ಮಂಡ್ಯಕ್ಕೆ ಹೋಗಿ ನಾವು ಇದನ್ನೆಲ್ಲ ಮಾಡಿದೀವಿ, ನಮ್ಗೆ ವೋಟ್ ಹಾಕಿ ಅನ್ನೋದು ಹೇಳೋರು ಇರ್ತಾರೆ. ಸೊ ದಿಸ್ ಇಸ್ ದ ವೇ ಪಾಲಿಟಿಕ್ಸ್ ವರ್ಕ್ಸ್ ಇನ್ ಕರ್ನಾಟಕ ಅಂಡ್ ಇನ್ ದ ನೇಷನ್ ಅಕ್ರಾಸ್ ದ ವರ್ಲ್ಡ್. ಅಂದ್ರೆ ಸ್ಮಾರಕ ಪಾಲಿಟಿಕ್ಸ್ ಅಲ್ಲ, ಸ್ಮಾರಕ ಪಾಲಿಟ್ರಿಕ್ಸ್. ಚೆನ್ನಾಗಿ ಹೇಳಿದೆ. ಸ್ಮಾರಕ ಪಾಲಿಟ್ರಿಕ್ಸ್ ಅನ್ನೋದು ದಟ್ಸ್ ವಾಟ್ ಇಟ್ ಈಸ್ ಅಂತ ನಾನು ಅದನ್ನ 3 ಲೈನ್ದಲ್ಲಿ ಹೇಳಿ ಅದನ್ನ ಒಂದು ಚರ್ಚೆ ಇಷ್ಟು ದೊಡ್ಡ ಗ್ರಾಸ್ ಆಗುತ್ತೆ ಅಂತ ನಾನು ಅಲ್ಲ. ನೀವು 3 ಲೈನ್ ಹೇಳೋದು ಆಕ್ಚುಲಿ ನೀವು ಮಾತಾಡಿದ್ದು ತುಂಬಾ ದೊಡ್ಡ ವಿಚಾರ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಈಗ ರಾಜ್ಕುಮಾರ್ ಅವರಿಗೆ ಆ ಒಂದು ಜಾಗ ಸಿಕ್ಕಿದೆ ಗೌರ್ಮೆಂಟ್ ಕಡೆಯಿಂದ, ವಿಷ್ಣುವರ್ಧನ್ಗೆ ಯಾಕೆ ಸಿಕ್ಕಿಲ್ಲ? ಈ ತರ ಪ್ರಶ್ನೆಗಳು ಬಂದ್ರೆ ಓಕೆ, ಅದು ನೀವು ರಾಜ್ಕುಮಾರ್ ಅವರ ಬರ್ಡೇ ದಿನಾನೇ ಪೋಸ್ಟ್ ಮಾಡ್ಕೊಂತೀರಾ, ಯಾಕೆ ಟ್ರೆಂಡಿಂಗ್ ಅಲ್ಲಿ ಇರೋ ವಿಚಾರನ ನೀವು ಸ್ವಲ್ಪ ಹೈಲೈಟ್ ಮಾಡೋಕ್ ಮಾಡ್ತೀರಾ ಅನ್ನುವಂಥದ್ದು? ನಾವು ಒಂದು ವಿಚಾರ ಬರ್ದಾಗ ಅದ್ರ ಬಗ್ಗೆ ಅದನ್ನು ನಾವು ನೋಡೋ ದೃಷ್ಟಿಕೋನ ಬೇರೆದಿರುತ್ತೆ ಸಾಮಾನ್ಯರಿಗಿಂತ. ನಾವೊಂದು ಸ್ವಲ್ಪ
ಒಂದು ವೈಜ್ಞಾನಿಕವಾಗಿ ಜನಪರವಾಗಿ ನಾವು ಯೋಚನೆ ಮಾಡ್ತೀವಿ, ವೈಚಾರಿಕವಾಗಿ ವೈಚಾರಿಕವಾಗಿ ನಾವು ಯೋಚನೆ ಮಾಡ್ತೀವಿ. ಒಂದು ಸಂವಿಧಾನದ ಚೌಕಟ್ಟಡಿಯಲ್ಲಿ ಈ ರೀತಿ ಒಳ್ಳೇದಾಯ್ತಾ? ಇವಾಗ ಫಾರ್ ಎಕ್ಸಾಂಪಲ್ ಡಿಮಾನಿಟೈಸೇಷನ್ ನಡೆದಾಗ 2016 ಅದು ನವೆಂಬರ್ ಅಷ್ಟೊತ್ತಿಗೆ, ಆ ಟೈಮ್ನಲ್ಲಿ ಏನಾಯಿತು ಅಂದರೆ ಭಾಳ ಒಂದು ದೊಡ್ಡ ಸಂಚಲನ ಆಗುತ್ತೆ ಎಲ್ಲರಿಗೂ. ಭಾಳ ಜನ ಇದು ಅದ್ಭುತ ಅಂದರು. ಅದರ ನಂತರ ಆಗಿರೋ ಸಮಸ್ಯೆಗಳು ಏನೇನಾಯಿತು ಇವಾಗ ನಾವು ಯೋಚನೆ ಮಾಡಿದ್ರೆ ಇಟ್ ವಾಸ್ ಕ್ಲಿಯರ್ಲಿ ಅ ಮಿಸ್ಟೇಕ್. 86% ಒಂದು ಕ್ಯಾಶನ್ನು ರದ್ದು ಮಾಡಿ ಇಷ್ಟು ದೊಡ್ಡ ದೇಶದಲ್ಲಿ ಆಮೇಲೆ ಏನೇನೋ ಸಮಸ್ಯೆಗಳಾಯಿತು. ಸೊ 20 ವರ್ಷದ ಹಿಂದೆ 2006 ಸ್ಮಾರಕ ಮಾಡಿದ ತಕ್ಷಣ ಇದು ಒಳ್ಳೇದು ಕೆಟ್ಟದಂತೆ ತೀರ್ಮಾನ ಮಾಡೋಕ್ಕಾಗಲ್ಲ. ವಿ ಕ್ಯಾನ್ಟ್ ಸೇ ಇಫ್ ಇಟ್ಸ್ ಗುಡ್ ಆರ್ ಬ್ಯಾಡ್. ಜನ ಭಾಳ ನೋವಿನಲ್ಲಿರ್ತಾರೆ, ಒಂದು ಪೇನ್ ಇರುತ್ತೆ. ಸರ್ಕಾರ ಮುಂದಾಲೋಚನೆ ಇಟ್ಕೊಂಡು ಕ್ರಮ ತಗೋಬೇಕು. 20 ವರ್ಷದ ನಂತರ ಆ ವಿಚಾರ ಬಂದಾಗ ನಾನು ಕೂಡ ಹಿಂಗೆ ನೋಡ್ಬೋದಾ? ನಾವೊಂದು ಪ್ರಶ್ನೆ ಕೇಳಿದ್ದೀನಿ ಅಷ್ಟೇ. ಫಸ್ಟ್ ಲೈನ್ನಲ್ಲಿ ನಾನು ರಾಜ್ಕುಮಾರ್ ಅವರಿಗೆ ಗೌರವ ಕೊಟ್ಟು, 2ನೇ ಲೈನಲ್ಲಿ ಇದು ಮಾಡಿದ್ದು ಸರಿನಾ, ಇದು ಒಳ್ಳೆ ಬೆಳವಣಿಗೆನಾ, ಇದು ಒಂದು ಮುಂದಾಲೋಚನೆಯ ಕ್ರಮನ, 3ನೇದು ಏನು ಹೇಳಿದ್ದೆ ಅಂದರೆ ಲ್ಯಾಂಡ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫೈಟ್ ಇನ್ ದ 21st century. ನಾವೆಲ್ಲ ಜನ ಜಾಸ್ತಿ ಇದ್ವಿ, ಭೂಮಿ ಕಡಿಮೆ ಇದೆ. ಯಾರ ಹತ್ರ ಭೂಮಿ ಇರುತ್ತೋ ಅವ್ರ ಪ್ರಬಲರು. ಅದು ಇವತ್ತು ನೆನ್ನೆಯಿಂದ ಅಲ್ಲ, 10,000 12,000 ವರ್ಷಗಳಿಂದ. ದ ಮೋಸ್ಟ್ ಪಿವಿಟಲ್ ಪಾಯಿಂಟ್ ಇನ್ ಹ್ಯೂಮನ್ ಹಿಸ್ಟರಿ ಈಸ್ ದ ಕಲ್ಟಿವೇಷನ್ ಆಫ್ ಲ್ಯಾಂಡ್ ಆ್ಯಂಡ್ ದ ಓನರ್ಶಿಪ್ ಆಫ್ ಲ್ಯಾಂಡ್ 10,000 12,000 ವರ್ಷಗಳಿಂದ. ಸೊ ಇವಾಗಲೂ ಕೂಡ ಲ್ಯಾಂಡ್ ಅನ್ನೋ ದೊಡ್ಡ ಏನೇನು ರಿಯಲ್ ಎಸ್ಟೇಟ್ ಮಾಫಿಯಾಗಳು, ಭೂ ಮಾಫಿಯಾಗಳು ಕಬಳಿಸ್ತಾ ಇರೋದು ಎಲ್ಲ ಗೊತ್ತಾಗ್ತಾ ಇದೆ. ದಿಸ್ ಇಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಲ್ಯಾಂಡ್ ಫೈಟ್. ಆಮೇಲೆ ನಮಗೆ ಅದನ್ನು ಈ ಸಮಸ್ಯೆಗಳು ಆಗತ್ತೆ ಅನ್ನೋದನ್ನು ಮುಂದಾಲೋಚನೆ ಯೋಚನೆ ಮಾಡಿ ಒಂದು ವಿಷನರಿ ರೀತಿಯಲ್ಲಿ ಗೌರ್ಮೆಂಟ್ ಇದ್ದರೆ ಆವಾಗ ಇಂಥ ಸಮಸ್ಯೆಗಳು, ಹೊಸ ಸಮಸ್ಯೆಗಳು ಹುಟ್ಟಾಗದ ಆಗದೇರಂಗೆ ನೋಡ್ಕೋಬಹುದು, ಇದ್ದಿದ್ದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಬೋದು. ಚೇತನ್ ಅವರೇ, ಏನಂದ್ರೆ ಈಗ ನೀವು ಹೇಳಿದ್ರಿ, ನಾನು ಯಾವುದೇ ಘಟನೆಗಳನ್ನಾಗಲಿ ನಾನು ವೈಜ್ಞಾನಿಕವಾಗಿ ಆ ಒಂದು ಆಧಾರದಲ್ಲಿ ನಾನು ನೋಡ್ತೀನಿ ಅಂತ. ಈ ರೀತಿಗೆ ನಿಮಗೆ ದೃಷ್ಟಿಕೋನ ಬರಲಿಕ್ಕೆ, ಈ ರೀತಿಯ ವಿಚಾರಧಾರೆಗಳು ಬರಲಿಕ್ಕೆ ಬಹಳ ಪ್ರಮುಖವಾದಂಥ ಪ್ರೇರಣೆ ಅನ್ನುವಂಥದ್ದು ನಿಮಗೆ ಯಾವ ರೀತಿ ಸಿಕ್ತು? ದೇರ್ಸ್ ಮೆನಿ ರೀಸನ್ಸ್ ಅದಕ್ಕೆ ಹೇಮಂತ್ ಅವರೇ. ನಮಗೆ ಫಸ್ಟ್ ಆಫ್ ಆಲ್ ನಾನು ಗಾದೆ ಮಾತು ನಾವು ಕೇಳಿದ್ದೀವಿ. ನಾವೇನೆಂದರೆ ಕೋಶ ಓದು ದೇಶ ಸುತ್ತು, ಕೋಶ ಓದು ಅಂತ ಕೇಳಿದ್ದೀವಿ. ಸೊ ನಾನು ಕೂಡ ನನಗೆ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಸಿಕ್ಕಿದೆ. ಚಿಕ್ಕ ವಯಸ್ಸಿಂದನೂ ನಾನು ಕರ್ನಾಟಕದಲ್ಲೂ ಬೆಳೆದಿದ್ದೀನಿ, ಎಷ್ಟೋ ರೀತಿಯಲ್ಲಿ ಅಮೇರಿಕಾದಲ್ಲೂ ಹುಟ್ಟು ಬೆಳೆದಿದ್ದೀನಿ. ನಾನು ಮನೆಯಲ್ಲೂ ಕೂಡ ಒಂದು ಎಜುಕೇಷನ್ ಅಟ್ಮಾಸ್ಫಿಯರ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಇತ್ತು. ನಮಗೆ ಸಾಹಿತಿಗಳು, ವಿಚಾರವಂತರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರ್ತಾಯಿದ್ದು. ನಾನು ಕೂಡ ಟ್ರಾವೆಲ್ ಮಾಡಿದ್ದೀನಿ. ಒಳ್ಳೆ ಗುರುಗಳು ನನಗೆ ಕಾಲೇಜ್ನಲ್ಲಿ ಸಿಕ್ಕಿದ್ರು. ನನಗೆ ಒಂದು ವ್ಯಕ್ತಿ ಅಂದಾಗ ಅವ್ರ ಎಕ್ಸ್ಪೀರಿಯನ್ಸಸ್ಸು, ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸಸ್, ನಿಮ್ಮ ಅನುಭವಗಳು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಕಲ್ಚರಲ್ ಕಾಂಟೆಕ್ಸ್ನಲ್ಲಿ ನೋಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಸೊ ಬಿಕಾಸ್ ಆಫ್ ದ್ಯಾಟ್ ಗ್ಲೋಬಲ್ ಎಕ್ಸ್ಪೋಜರ್, ಸಾಹಿತ್ಯ, ಇತಿಹಾಸ ಮತ್ತು ವರ್ಲ್ಡ್ ಟ್ರಾವೆಲಿಂದ ಪ್ರತಿಯೊಂದು ವಿಚಾರನೂ ಕೂಡ ನನಗೆ ಇಷ್ಟ ಇರೋದು ಅಥವಾ ನನ್ನ ಮೂಗ್ನೇರಕ್ಕೆ ನಾನು ನೋಡಲ್ಲ. ನಾನು ಪವರ್ ಸ್ಟ್ರಕ್ಚರಿಂದ ಒಂದು ಪ್ರತಿರೋಧ ದೃಷ್ಟಿಯಲ್ಲಿ ನೋಡ್ತೀನಿ. ಇಟ್ಸ್ ಅ ಫೈಟ್ ಅಗೇನ್ಸ್ಟ್ ದ ಪವರ್ ಸ್ಟ್ರಕ್ಚರ್. ನಾವು ಯಾವ ಜಾತಿಯವ್ರು ನಮ್ಮ ಶತ್ರು ಅಲ್ಲ, ಯಾವ ಧರ್ಮದವ್ರ ಶತ್ರು ಅಲ್ಲ, ಯಾವ ಲಿಂಗದವರು, ಯಾವ ಮಾತೃಭಾಷೆ, ಯಾವ ಊರಿನವರು, ಇವ್ರು ಯಾರು ನಮ್ಮ ಶತ್ರು ಅಲ್ಲ. ಇಟ್ ಈಸ್ ದ ಅನ್ಜಸ್ಟ್ ಅನ್ಈಕ್ವಲ್ ಪವರ್ ಸ್ಟ್ರಕ್ಚರ್ ದ್ಯಾಟ್ ಈಸ್ ಅನ್ ಎನಿಮಿ. ಸೊ ಅದನ್ನು ನಾವು ಫೈಟ್ ಮಾಡ್ತಾ ಹೋಗ್ತೀವಿ. ಅದನ್ನು ಜನರಿಗೆ ಹೀಗೂ ನೋಡ್ಬೋದಾ, ಏನನ್ಸುತ್ತೆ ಅಂತ ನಾನು ಹೇಳಿದಾಗ ಅದು ಮೀಡಿಯಾ ಮುಂದೆ ಬಂದು ಜನರ ಮಧ್ಯೆ ಒಂದು ಚರ್ಚೆ ಆದಾಗ ಅದು ಒಂದು ವಿವಾದ ಅಂತ ಕಾಣಿಸ್ಬೋದು. ಬಟ್ ಇಟ್ ಈಸ್ ನಾಟ್ ಅ ವಿವಾದ, ಇಟ್ ಈಸ್ ಆ್ಯಕ್ಚುಲಿ ಡೆಮಾಕ್ರಸಿ ಗ್ರೋಯಿಂಗ್ ಆ್ಯಂಡ್ ಜನ ಮೆಲ್ಕಾಗ್ತಾ ಇರೋದು ಆ್ಯಂಡ್ ಐಡಿಯಾಸ್ ಡೆವಲಪಿಂಗ್. ಕರೆಕ್ಟ್. ಸೊ ಒಂದು ಉತ್ತಮ ಪ್ರಜಾಪ್ರಭುತ್ವ ಆಗಬೇಕಂದ್ರೆ ಹೇಮಂತ್ ಅವರೇ, ಪೂಜಾ ಅವರೇ, ವಿ ಮಸ್ಟ್ ಹ್ಯಾವ್ ಅ ವೆರಿ ಅವೇರ್ ಡೆಮೊಕ್ರಾಟಿಕ್ ಪಬ್ಲಿಕ್.